ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಭಾರತೀಯ ಸಂಗೀತ ಲೋಕದ ಅಪರೂಪದ ದಂತಕಥೆ, ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿರುವ ಗಾನ ಸರಸ್ವತಿ ಎಸ್ ಜಾನಕಿ ಅವರ ಬದುಕಿನ ಸ್ವಾರಸ್ಯಕರ ಕಥೆಯನ್ನ ಹೇಳ್ತಾ ಹೋಗ್ತೀನಿ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಹುಡುಗಿ ತನ್ನ ಧ್ವನಿಯ ಮೂಲಕ ಭಾರತವನ್ನಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಸಂಗೀತ ಪ್ರಿಯರ ಹೃದಯವನ್ನ ಗೆದ್ದ ಕಥೆ ಇದು. ಇದು ಕೇವಲ ಒಬ್ಬ ಗಾಯಕಿಯ ಯಶೋಗಾಥೆಯಲ್ಲ, ಪರಿಶ್ರಮ, ಪ್ರತಿಭೆ, ವಿನಯ ಮತ್ತು ಸಂಗೀತದ ಮೇಲಿನ ಅಪಾರ ಪ್ರೀತಿಯ ಅದ್ಭುತ ಪಯಣ. ಒಂದು ಧ್ವನಿ ಲಕ್ಷಾಂತರ ಹೃದಯಗಳನ್ನು ಕದ್ದಿತ್ತು. ಒಂದು ಕಂಠ 5 ದಶಕಗಳ ಕಾಲ ಭಾರತೀಯ ಚಿತ್ರರಂಗವನ್ನು ಆಳಿತ್ತು. ಆದರೆ ಅದೇ ಗಾನಕೋಗಿಲೆ ತನ್ನ ಜೀವನದಲ್ಲಿ ಎದುರಿಸಿದ ಕಷ್ಟಗಳು ಹೇಳತ್ತಿರದ್ದು. ಅವರಿಗೆ ದೊರಕಬೇಕಿದ್ದ ಗೌರವ ಎಲ್ಲವೂ ದೊರಕಿತ್ತು, ಆದರೆ ಅವರು ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನು ನಿರಾಕರಿಸಿಬಿಟ್ರು. ಈ ರೀತಿಯಾದ ನಾನಾ ಗೊಂದಲಭರಿತ ಕುತೂಹಲಗಳು ಎಂಥವರನ್ನಾದರೂ ಕನಲಿಸದೇ ಇರದು. ಅದರಲ್ಲೂ ಇತ್ತೀಚೆಗೆ ಎಸ್ ಜಾನಕಿ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಗೃಹ ಬಂಧನದಲ್ಲಿದ್ದಾರಾ ಅನ್ನೋ ನಾನಾ ವಿಚಾರಗಳು, ವಿವಾದಗಳು ಹೊರಬರ್ತಿವೆ. ಸಾವಿರಾರು ಹಾಡುಗಳಿಗೆ ಜೀವ ತುಂಬಿದ ಆ ಅಪರೂಪದ ಧ್ವನಿಯ ಹಿಂದೆ ಅಡಗಿರುವ ನಿಜವಾದ ಕಥೆ ಏನು? ಇಂದು ಗಾನಕೋಗಿಲೆಯ ಸ್ಥಿತಿ ಏನಾಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ಧ್ವನಿಗಳು ಎಂದಿಗೂ ಮರೆಯಾಗೋದಿಲ್ಲ. ಕಾಲ ಬದಲಾಗತ್ತೆ, ಸಂಗೀತದ ಶೈಲಿ ಬದಲಾಗತ್ತೆ, ಹೊಸ ಗಾಯಕರು ಬರ್ತಾರೆ. ಆದರೆ ಕೆಲವು ಕಂಠಗಳು ಮಾತ್ರ ತಲೆಮಾರುಗಳನ್ನು ದಾಟಿ ಬದುಕ್ತಾವೆ. ಅಂತಹ ಅಮರ ಧ್ವನಿಗಳಲ್ಲಿ ಒಂದು ಹೆಸರೆಂದ್ರೆ ಎಸ್ ಜಾನಕಿ ಅಮ್ಮನವರದ್ದು. ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಯಾವುದೇ ಭಾಷೆಯ ಸಿನಿಮಾ ಬಿಡುಗಡೆಯಾದರೂ ಅದರ ಹಾಡುಗಳಲ್ಲಿ ಎಸ್ ಜಾನಕಿ ಅವರ ಧ್ವನಿ ಕೇಳಿಸದಿದ್ದರೆ ಅದೇ ಆಶ್ಚರ್ಯ ಎನ್ನುವಷ್ಟರ ಮಟ್ಟಿಗೆ ಅವರ ಪ್ರಭಾವ ಇತ್ತು. ಪ್ರೇಮ ಗೀತೆಗಳಲ್ಲೂ ಅವರು ಜೀವ ತುಂಬುತ್ತಿದ್ರು. ವಿರಹ ಗೀತೆಗಳಲ್ಲಿ ಕಣ್ಣೀರು ತರಿಸ್ತಿದ್ರು. ಭಕ್ತಿ ಗೀತೆಗಳಲ್ಲಿ ಭಕ್ತಿ ಭಾವವನ್ನು ಮೂಡಿಸ್ತಿದ್ರು. ಜಾನಪದ ಹಾಡುಗಳಲ್ಲಿ ಮಣ್ಣಿನ ಸುವಾಸನೆಯನ್ನ ಹರಡಿದ್ರು. ಆದರೆ ಈ ಅದ್ಭುತ ಸಾಧನೆಯ ಹಿಂದೆ ಇದ್ದ ಜೀವನ ಸುಲಭವಾಗಿರಲಿಲ್ಲ. ಇಂದು ಲಕ್ಷಾಂತರ ಅಭಿಮಾನಿಗಳಿಂದ ಗಾನ ಕೋಗಿಲೆ ಎಂದು ಕರೆಯಲ್ಪಡುವ ಎಸ್ ಜಾನಕಿ ಅವರ ಬಾಲ್ಯ ಅತ್ಯಂತ ಸರಳವಾಗಿತ್ತು. ವೈಭವ, ಹಣ ಅಥವಾ ಸಿನಿರಂಗದ ಹಿನ್ನೆಲೆ ಯಾವುದೂ ಇರಲಿಲ್ಲ. ಇದ್ದದ್ದು ಒಂದೇ ಒಂದು ಸಂಪತ್ತು, ಅದಂದ್ರೆ ದೇವರು ಕೊಟ್ಟ ಅಪರೂಪದ ಧ್ವನಿ. ಎಸ್ ಜಾನಕಿಯವರ ಜನನವಾಗಿದ್ದು 1938ರ ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೆಪ್ಪೆಲ್ಲೆ ತಾಲೂಕಿಗೆ ಸೇರಿದ ಪಲ್ಲಪಟ್ಲ ಎಂಬ ಗ್ರಾಮದಲ್ಲಿ. ಅವರ ಪೂರ್ಣ ಹೆಸರು ಶಿಶ್ಲಾ ಶ್ರೀರಾಮಮೂರ್ತಿ ಜಾನಕಿ. ಮುಂದೆ ಸಂಗೀತ ಲೋಕದಲ್ಲಿ ಎಸ್ ಜಾನಕಿ ಎಂದೇ ಪ್ರಸಿದ್ಧರಾದರು. ತಂದೆ ಶ್ರೀರಾಮಮೂರ್ತಿ ಆಯುರ್ವೇದ ಪಂಡಿತರು ಮತ್ತು ಶಿಕ್ಷಕರಾಗಿದ್ದವರು. ತಾಯಿ ಸತ್ಯವತಿ ಗೃಹಿಣಿಯಾಗಿದ್ದರು. ಜಾನಕಿ ಅವರ ಕುಟುಂಬದಲ್ಲಿ ಸಂಗೀತದ ವಾತಾವರಣವಿತ್ತು. ಮನೆಯ ಕಾರ್ಯಕ್ರಮಗಳು, ಭಜನೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಅವರಲ್ಲಿ ಸಂಗೀತದ ಆಸಕ್ತಿಯನ್ನು ಬೆಳೆಸಿದವು. ಬಾಲ್ಯದಲ್ಲಿಯೇ ಅವರು ಹಾಡುಗಳನ್ನು ಸುಲಭವಾಗಿ ಅನುಕರಿಸುತ್ತಿದ್ದರು. ಅವರ ಧ್ವನಿಯಲ್ಲಿದ್ದ ವಿಶೇಷ ಮಧುರತೆಯನ್ನ ಕುಟುಂಬದವರು ಗಮನಿಸುತ್ತಾರೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಜಾನಕಿ ಅವರಿಗೆ ಸಂಗೀತದ ಬಗ್ಗೆ ಅಪಾರ ಆಸಕ್ತಿ ಹುಟ್ಟಿತ್ತು. ರೇಡಿಯೋದಲ್ಲಿ ಕೇಳಿದ ಹಾಡುಗಳನ್ನು ಪುನಃ ಹಾಡುತ್ತಿದ್ದರು. ಯಾವುದೇ ಸಂಗೀತ ಶಿಕ್ಷಣವಿಲ್ಲದಿದ್ದರೂ ಕೇಳಿ ಕಲಿಯುವ ಅದ್ಭುತ ಸಾಮರ್ಥ್ಯ ಅವರಲ್ಲಿತ್ತು. ಸಂಗೀತವನ್ನ ಅವರು ಕೇವಲ ಕಲೆಯಾಗಿ ನೋಡಲಿಲ್ಲ, ಅದು ಅವರ ಉಸಿರಾಯಿತು. ಪ್ರತಿಯೊಂದು ಸ್ವರದಲ್ಲೂ ಭಾವನೆ ಇರಬೇಕು ಎಂಬ ನಂಬಿಕೆಯಿಂದ ಅವರು ಅಭ್ಯಾಸ ಮಾಡ್ತಿದ್ರು. ಇದೇ ಗುಣ ಮುಂದೆ ಅವರನ್ನ ಸಾವಿರಾರು ಗಾಯಕಿಯರ ನಡುವೆ ವಿಭಿನ್ನರನ್ನಾಗಿ ಮಾಡಿತು. ಅವರ ಚಿಕ್ಕಪ್ಪ ಡಾಕ್ಟರ್ ಚಂದ್ರಶೇಖರಂ ಅವರು ಜಾನಕಿಯವರ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸಿದರು. ಇದೇ ಪ್ರೋತ್ಸಾಹ ಮುಂದೆ ಅವರನ್ನ ಸಂಗೀತ ಕ್ಷೇತ್ರದತ್ತ ಕೊಂಡೊಯ್ತು. ಆ ಕಾಲದಲ್ಲಿ ಹಳ್ಳಿ ಹುಡುಗಿಯೊಬ್ಬಳು ಚಿತ್ರರಂಗಕ್ಕೆ ಹೋಗಿ ಗಾಯಕಿಯಾಗೋದು ಸುಲಭದ ವಿಷಯವಾಗಿರಲಿಲ್ಲ. ಆದರೂ ಜಾನಕಿ ತಮ್ಮ ಕನಸನ್ನ ಕೈ ಬಿಡಲಿಲ್ಲ. ಕುಟುಂಬದ ಬೆಂಬಲದೊಂದಿಗೆ ಅವರು ಸಂಗೀತ ಕ್ಷೇತ್ರದಲ್ಲೇ ಅವಕಾಶವನ್ನ ಹುಡುಕತೊಡಗಿದ್ರು. ಮುಂದೆ ಆಗಿನ ಮದ್ರಾಸ್ಗೆ ತೆರಳಿ ಅಲ್ಲಿನ ಸಂಗೀತ ಸಂಸ್ಥೆಗಳ ಸಂಪರ್ಕಕ್ಕೆ ಬಂದರು. ಅಲ್ಲಿಯೇ ಅವರ ಜೀವನದ ದಿಕ್ಕು ಬದಲಾಯಿತು. ಈ ಒಂದು ಅವಕಾಶವೇ ಮುಂದೆ ಭಾರತೀಯ ಚಿತ್ರ ಸಂಗೀತದ ಇತಿಹಾಸವನ್ನ ಬದಲಾಯಿಸುವ ಮಹಾ ಅಧ್ಯಾಯಕ್ಕೆ ನಾಂದಿಯಾಯಿತು. ಆ ಒಂದು ಹಾಡು, ಒಂದು ರೆಕಾರ್ಡಿಂಗ್ ಮತ್ತು ಒಂದು ನಿರ್ಧಾರ ಎಸ್ ಜಾನಕಿಯವರನ್ನ ಕೋಟ್ಯಾಂತರ ಜನರ ಮನೆ ಮಾತಾಗಿಸ್ತು.
ಆ ಸಮಯದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗ ವೇಗವಾಗಿ ಬೆಳೀತಿತ್ತು. ಪ್ರತಿದಿನ ಹೊಸ ಸಿನಿಮಾಗಳು, ಹೊಸ ಹಾಡುಗಳು, ಹೊಸ ಗಾಯಕರು. ಆದರೆ ಅವಕಾಶ ಸಿಗೋದು ಅಷ್ಟು ಸುಲಭವಾಗಿರಲಿಲ್ಲ. ಸ್ಟುಡಿಯೋದ ಬಾಗಿಲು ತಲುಪಿದ್ರೆ ಸಾಕು ಎನ್ನುವುದಿಲ್ಲ, ಒಳಗೆ ಪ್ರವೇಶಿಸಿ ತನ್ನ ಪ್ರತಿಭೆಯನ್ನ ಸಾಬೀತುಪಡಿಸಬೇಕಿತ್ತು. ಎಸ್ ಜಾನಕಿ ಅವರಿಗೂ ಇದೇ ಪರೀಕ್ಷೆ ಎದುರಾಯಿತು. ಅವರ ಧ್ವನಿಯನ್ನ ಮೊದಲ ಬಾರಿ ಕೇಳಿದ ಕೆಲವು ಸಂಗೀತ ಮಾಂತ್ರಿಕರು ಈ ಕಂಠದಲ್ಲಿ ವಿಭಿನ್ನವಾದ ಭಾವವಿದೆ ಎಂದು ಗಮನಿಸುತ್ತಾರೆ. ಕೇವಲ ಮಧುರ ಧ್ವನಿ ಮಾತ್ರವಲ್ಲ, ಹಾಡಿನ ಅರ್ಥವನ್ನು ಭಾವಪೂರ್ಣವಾಗಿ ತಲುಪಿಸುವ ಸಾಮರ್ಥ್ಯವೂ ಅವರಲ್ಲಿತ್ತು. ಕೊನೆಗೂ ಅವರಿಗೆ ಮೊದಲ ಸಿನಿಮಾ ಹಾಡನ್ನು ಹಾಡುವ ಅವಕಾಶ ದೊರೆಯಿತು. ಅಂದು ಚೊಚ್ಚಲ ರೆಕಾರ್ಡಿಂಗ್ ದಿನ. ಸ್ಟುಡಿಯೋದಲ್ಲಿ ಮೌನ, ಮೈಕ್ರೋಫೋನ್ ಮುಂದೆ ನಿಂತ ಯುವ ಗಾಯಕಿ, ಹೊರಗೆ ನಿರೀಕ್ಷೆಯಿಂದ ನೋಡುತ್ತಿರುವ ಸಂಗೀತದ ತಂಡ. ಮೊದಲ ಸ್ವರ ಹೊರಬಂದ ತಕ್ಷಣವೇ ಎಲ್ಲರ ಗಮನ ಅವರತ್ತ ಹರಿತು. ಹಾಡು ಮುಗಿದ ನಂತರ ಈ ಧ್ವನಿಯಲ್ಲಿ ಏನೋ ವಿಶೇಷತೆ ಇದೆ ಎಂಬ ಮಾತು ಸಂಗೀತ ವಲಯದಲ್ಲಿ ಹರಡತೊಡಗಿತು. ಆ ಒಂದು ಅವಕಾಶವೇ ಅವರ ಬದುಕಿನ ತಿರುವಾಯಿತು. ಅದಾದ ನಂತರ ಅವಕಾಶಗಳು ಒಂದರ ಹಿಂದೊಂದರಂತೆ ಬರತೊಡಗಿದವು. ತೆಲುಗು ಚಿತ್ರರಂಗದಲ್ಲಿ ಆರಂಭವಾದ ಅವರ ಪಯಣ ಶೀಘ್ರದಲ್ಲೇ ತಮಿಳು, ಕನ್ನಡ ಮತ್ತು ಮಲಯಾಳಂ ಚಿತ್ರಗಳಿಗೂ ವಿಸ್ತರಿಸಿತು. ಅವರ ವಿಶೇಷತೆ ಏನೆಂದರೆ, ಯಾವ ಭಾಷೆಯಲ್ಲಿ ಹಾಡಿದರೂ ಆ ಭಾಷೆಯ ಉಚ್ಚಾರಣೆಯನ್ನ ಅತ್ಯಂತ ಗೌರವದಿಂದ ಕಲಿತು ಹಾಡ್ತಿದ್ರು. ಅದಕ್ಕಾಗಿಯೇ ಕನ್ನಡದ ಹಾಡು ಕೇಳಿದಾಗ ಅವರು ಕನ್ನಡಿಗರೇ ಅನಿಸ್ತಿದ್ರು, ತಮಿಳು ಹಾಡಿದಾಗ ತಮಿಳಿನವರೇ, ತೆಲುಗು ಹಾಡಿದಾಗ ಆಂಧ್ರದವರಂತೆ. ಇದೇ ಅವರ ಯಶಸ್ಸಿನ ದೊಡ್ಡ ರಹಸ್ಯವಾಯಿತು. ಕೇವಲ ಪದಗಳನ್ನು ಹಾಡೋದಲ್ಲ, ಆ ಪಾತ್ರದ ಭಾವನೆಗಳನ್ನು ತಮ್ಮ ಧ್ವನಿಯಲ್ಲಿ ಜೀವಂತಗೊಳಿಸುವ ಅಪರೂಪದ ಕಲೆ ಅವರಿಗಿತ್ತು. ನಾಯಕಿಯ ನಗು, ಅಳು, ಮುಜುಗರ, ಪ್ರೀತಿ, ನೋವು ಎಲ್ಲವೂ ಅವರ ಕಂಠದಲ್ಲಿ ಜೀವ ಪಡೆದುಕೊಂಡಂತಾಗಿತ್ತು. ಇದರ ಪರಿಣಾಮವಾಗಿ ನಿರ್ಮಾಪಕರು, ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರು ಅವರನ್ನ ಮತ್ತೆ ಮತ್ತೆ ಆಯ್ಕೆ ಮಾಡತೊಡಗಿದರು. ಕೆಲವೇ ವರ್ಷಗಳಲ್ಲಿ ಎಸ್ ಜಾನಕಿ ಎಂಬ ಹೆಸರು ದಕ್ಷಿಣ ಭಾರತದ ಪ್ರಮುಖ ಹಿನ್ನೆಲೆ ಗಾಯಕರ ಸಾಲಿನಲ್ಲಿ ಅಗ್ರಸ್ಥಾನಕ್ಕೇರಿಸಿತ್ತು. ಆದರೆ ಇದು ಯಶಸ್ಸಿನ ಅಂತ್ಯವಲ್ಲ, ಇದು ಕೇವಲ ಆರಂಭ ಮಾತ್ರವಾಗಿತ್ತು. ಮುಂದೆ ಅವರ ಜೀವನಕ್ಕೆ ಬಂದರೂ ಭಾರತೀಯ ಸಂಗೀತ ಲೋಕದ ದಿಗ್ಗಜರು, ಸಂಗೀತ ನಿರ್ದೇಶಕರು. ಆ ಸಂಗೀತದ ಮಹಾಸಾಗರದಲ್ಲಿ ಎಸ್ ಜಾನಕಿ ಅವರ ಧ್ವನಿ ಇನ್ನಷ್ಟು ಹೊಳಪುಗೊಳ್ತು. ನಂತರ ಬಂದ ಸಾವಿರಾರು ಹಾಡುಗಳು ಅವರನ್ನ ಒಂದು ಸಾಮಾನ್ಯ ಗಾಯಕಿಯಿಂದ ದಂತಕಥೆಯನ್ನಾಗಿ ರೂಪಿಸಿದವು. ಆ ಕಾಲದ ಸಂಗೀತ ಲೋಕದ ಮಹಾರಾಜ ಎಂದೇ ಕರೆಯಲ್ಪಟ್ಟವರು MS ವಿಶ್ವನಾಥನ್. ಅವರ ಸಂಗೀತವೇ ಚಿತ್ರರಂಗದ ಟ್ರೆಂಡ್ ಆಗಿತ್ತು. ವಿಶ್ವನಾಥನ್ ಅವರ ಸಂಗೀತದಲ್ಲಿ ಜಾನಕಿ ಹಾಡಿದ ಹಾಡುಗಳು ಹೊಸ ಸಂಚಲನವನ್ನು ಮೂಡಿಸಿದವು. ಕೇವಲ ಸ್ವರಗಳನ್ನು ಹಾಡುವುದಲ್ಲ, ಹಾಡಿನ ಭಾವನೆಗೆ ಆತ್ಮ ತುಂಬುವ ಸಾಮರ್ಥ್ಯ ಅವರಲ್ಲಿತ್ತು. ಒಮ್ಮೆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಒಂದು ಭಾವನಾತ್ಮಕ ಹಾಡಿನ ಧ್ವನಿ ಮುದ್ರಣ ನಡೀತಿತ್ತು. ಹಾಡು ಮುಗಿದಾಗ ಅಲ್ಲಿದ್ದ ಕೆಲವು ವಾದ್ಯಗಾರರ ಕಣ್ಣುಗಳಲ್ಲೇ ನೀರು ತುಂಬಿತ್ತಂತೆ. ಅಷ್ಟರ ಮಟ್ಟಿಗೆ ಅವರ ಧ್ವನಿ ಮನಸ್ಸನ್ನು ಸ್ಪರ್ಶಿಸುತ್ತಿತ್ತು. ಮುಂದೆ ದಿಗ್ಗಜ ಸಂಗೀತ ನಿರ್ದೇಶಕ, ಶಾಸ್ತ್ರೀಯ ಸಂಗೀತಕ್ಕೆ ಆಧುನಿಕ ಹೊದಿಕೆ ನೀಡಿದ KV ಮಹಾದೇವನ್ ಅವರ ಸಂಗೀತದಲ್ಲಿ ಯಾರಾದರೂ ಹಾಡೋದು ಸುಲಭದ ಕೆಲಸವಾಗಿರಲಿಲ್ಲ. ಪ್ರತಿಯೊಂದು ಗಮಕ, ಪ್ರತಿಯೊಂದು ಸ್ವರ, ಪ್ರತಿಯೊಂದು ಉಚ್ಚಾರಣೆಯೂ ಅತ್ಯಂತ ನಿಖರವಾಗಿರಬೇಕಿತ್ತು. ಆದರೆ ಎಸ್ ಜಾನಕಿ ಅವರಿಗೆ ಅದು ಸವಾಲಲ್ಲ, ಅವಕಾಶವಾಗಿತ್ತು. ಹಾಗಾಗಿ ಅವರು ಹಾಡಿದ ಹಲವು ಹಾಡುಗಳು ಇಂದಿಗೂ ಸಂಗೀತ ವಿದ್ಯಾರ್ಥಿಗಳಿಗೆ ಪಾಠದಂತಿದೆ. ಶಾಸ್ತ್ರೀಯ ಸಂಗೀತದ ಗಾಢತೆಯನ್ನು, ಸಾಮಾನ್ಯ ಜನರ ಮನಸ್ಸಿಗೆ ತಲುಪುವ ಸರಳತೆಯನ್ನು ಒಂದೇ ಸಮಯದಲ್ಲಿ ತಲುಪಿಸುವ ಶಕ್ತಿ ಅವರ ಗಾಯನದಲ್ಲಿತ್ತು. ಆದರೆ ಎಸ್ ಜಾನಕಿ ಅವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯಲು ವಿಧಿಯೇ ಒಬ್ಬ ಮಹಾನ್ ಸಂಗೀತಗಾರನನ್ನು ಕಳುಹಿಸಿತ್ತು. ಅವರೇ ಇಳೆಯರಾಜ. 1970ರ ದಶಕದ ಕೊನೆಯಲ್ಲಿ ಇಳೆಯರಾಜ ಸಂಗೀತ ಲೋಕಕ್ಕೆ ಕಾಲಿಟ್ಟಾಗ ದಕ್ಷಿಣ ಭಾರತದ ಸಂಗೀತವೇ ಹೊಸ ರೂಪವನ್ನು ಪಡೆದುಕೊಳ್ತು. ಪಾಶ್ಚಾತ್ಯ ಸಂಗೀತ, ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ಜನಪದ ಸಂಗೀತದ ಅದ್ಭುತ ಮಿಶ್ರಣವನ್ನು ಸೃಷ್ಟಿಸುತ್ತಿದ್ರು. ಆ ಸಂಗೀತಕ್ಕೆ ಅತ್ಯಂತ ಸೂಕ್ತವಾದ ಧ್ವನಿ ಯಾರು? ಇಳೆಯರಾಜ ಅವರ ಉತ್ತರ ಒಂದೇ, ಅದು ಎಸ್ ಜಾನಕಿ. ಆ ನಂತರ ನಡೆದದ್ದು ಇತಿಹಾಸ. ಇಳೆಯರಾಜ ಮತ್ತು ಜಾನಕಿ ಜೋಡಿ ನೀಡಿದ ಹಾಡುಗಳು ದಕ್ಷಿಣ ಭಾರತದ ಸಂಗೀತ ಲೋಕದ ಅಮೂಲ್ಯ ನಿಧಿಯಾಗಿ ಬಿಟ್ಟವು. ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಕೆಲವೊಮ್ಮೆ ಇಳೆಯರಾಜ ಒಂದು ಸಂಕೀರ್ಣ ಸ್ವರ ಸಂಯೋಜನೆಯನ್ನು ನೀಡ್ತಿದ್ರೆ ಇತರರು ಅದನ್ನು ಅರ್ಥ ಮಾಡಿಕೊಳ್ಳಲು ಸಮಯವನ್ನು ತೆಗೆದುಕೊಳ್ತಿದ್ರು. ಆದರೆ ಜಾನಕಿ ಅವರು ಕೆಲವೇ ನಿಮಿಷಗಳಲ್ಲಿ ಅದನ್ನು ಹಾಡಿ ತೋರಿಸ್ತಿದ್ರು. ಅವರ ಪ್ರತಿಭೆಯನ್ನು ಕಂಡು ಅನೇಕ ಸಂಗೀತಗಾರರು ಆಶ್ಚರ್ಯಪಡ್ತಿದ್ರು. ಇನ್ನು ಕನ್ನಡಿಗರ ಮನಸ್ಸಿನಲ್ಲಿ ಎಸ್ ಜಾನಕಿ ಅವರಿಗೆ ಒಂದು ವಿಶೇಷ ಸ್ಥಾನವಿದೆ. ಅವರು ಕನ್ನಡದವರಲ್ಲ, ಆದರೆ ಕನ್ನಡವನ್ನು ಹಾಡಿದ ರೀತಿಯನ್ನು ಕೇಳಿದರೆ ಅವರು ಕನ್ನಡಿಗರೇ ಅನ್ನುವಷ್ಟು ಸ್ಪಷ್ಟ ಉಚ್ಚಾರಣೆ ಅವರದ್ದಾಗಿತ್ತು.
ಕನ್ನಡ ಚಿತ್ರರಂಗದಲ್ಲಿ ಅವರು ಹಾಡಿದ ನೂರಾರು ಹಾಡುಗಳು ಇಂದಿಗೂ ಜನರ ಹೃದಯದಲ್ಲಿ ಜೀವಂತವಾಗಿ ಬಿಟ್ಟಿವೆ. ರಾಜ್ಕುಮಾರ್ ಅವರ ಕಾಲದಿಂದ ಹಿಡಿದು ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್ ಸೇರಿದಂತೆ ಹಲವು ತಲೆಮಾರಿನ ನಟರ ಸಿನಿಮಾಗಳಲ್ಲಿ ಅವರ ಧ್ವನಿ ಮೊಳಗಿದೆ. ಅವರು ಹಾಡಿದ ಅನೇಕ ಪ್ರೇಮ ಗೀತೆಗಳು ಇಂದಿಗೂ ರೇಡಿಯೋಗಳಲ್ಲಿ ಕೇಳಿಬರ್ತಾವೆ. ಕೆಲವು ಹಾಡುಗಳು ಪ್ರೇಮಿಗಳಿಗೆ ನೆನಪು, ಕೆಲವು ಹಾಡುಗಳು ವಿರಹಿಗಳಿಗೆ ಸಾಂತ್ವನ, ಕೆಲವು ಹಾಡುಗಳು ಕುಟುಂಬದ ನೆನಪು, ಇನ್ನು ಕೆಲವು ಬಾಲ್ಯದ ನೆನಪು. ಅದೇ ಎಸ್ ಜಾನಕಿ ಅವರ ಧ್ವನಿಯ ತಾಕತ್ತು. ಎಸ್ ಜಾನಕಿ ಅವರ ದೊಡ್ಡ ವಿಶೇಷತೆ ಅಂದರೆ ಅವರು ಕೇವಲ ಹಾಡ್ತಿರ್ಲಿಲ್ಲ, ಅವರು ಪಾತ್ರವಾಗ್ತಿದ್ರು. ಚಿಕ್ಕ ಹುಡುಗಿಯ ಧ್ವನಿ ಬೇಕಾದರೆ ಹಾಗೆ ಹಾಡ್ತಿದ್ರು. ವಯಸ್ಸಾದ ಮಹಿಳೆಯ ಪಾತ್ರಕ್ಕೆ ಬೇಕಾದರೆ ಅದೇ ರೀತಿಯ ಧ್ವನಿ ಬದಲಿಸ್ತಿದ್ರು. ಗ್ರಾಮೀಣ ಹುಡುಗಿ, ನಗರದ ಯುವತಿ, ತಾಯಿ, ಭಕ್ತೆ, ಪ್ರೇಯಸಿ ಹೀಗೆ ಯಾವ ಪಾತ್ರವಾದರೂ ಅವರ ಧ್ವನಿ ಅದರೊಳಗೆ ಕರಗಿ ಹೋಗ್ತಿತ್ತು. ಅದಕ್ಕಾಗಿಯೇ ಅನೇಕರು ಅವರನ್ನು ಕೇವಲ ಗಾಯಕಿಯಲ್ಲ, ಧ್ವನಿಯ ನಟಿ ಎಂದು ಕರೀತಿದ್ರು. ಆದರೆ ಖ್ಯಾತಿಯ ಶಿಖರದಲ್ಲಿದ್ದ ಈ ಗಾನ ಕೋಗಿಲೆಯ ಜೀವನದಲ್ಲಿ ಮುಂದೆ ಒಂದು ಅಚ್ಚರಿಯ ಘಟನೆ ನಡೆಯಿತು. ದೇಶದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ಪದ್ಮಭೂಷಣ ಪ್ರಶಸ್ತಿಯನ್ನ ಅವರು ತಿರಸ್ಕರಿಸಿಬಿಟ್ರು. ಆ ನಿರ್ಧಾರದ ಹಿಂದೆ ಇದ್ದ ನಿಜವಾದ ಕಾರಣವೇನು? ಸಾವಿರಾರು ಹಾಡುಗಳನ್ನು ಹಾಡಿದ ನಂತರ ಅವರು ಯಾಕಾಗಿ ನಿವೃತ್ತಿಯ ನಿರ್ಧಾರವನ್ನು ಕೈಗೊಂಡ್ರು ಅನ್ನೋದೇ ನಿಜಕ್ಕೂ ದುರಂತ. ಒಬ್ಬ ಕಲಾವಿದನಿಗೆ ಅಥವಾ ಕಲಾವಿದಿಗೆ ಪ್ರಶಸ್ತಿ ಅಂದರೆ ಅದು ಕೇವಲ ಒಂದು ಪದಕವಲ್ಲ, ಅದು ಅವರ ಜೀವಮಾನದ ಸಾಧನೆಗೆ ದೊರಕಿದ ಗೌರವ. ಅದರಲ್ಲೂ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಭೂಷಣವೇ ದೊರೆತರೆ ಸಾಮಾನ್ಯವಾಗಿ ಎಲ್ಲರೂ ಅದನ್ನು ಸಂತೋಷದಿಂದಲೇ ಸ್ವೀಕರಿಸ್ತಾರೆ. ಆದರೆ ಎಸ್ ಜಾನಕಿ ಅವರು ಮಾತ್ರ ಪ್ರಶಸ್ತಿಯನ್ನು ಸ್ವೀಕರಿಸಲು ನಿರಾಕರಿಸಿಬಿಟ್ರು. ಈ ಸುದ್ದಿ ಹೊರಬಿದ್ದ ಕ್ಷಣದಲ್ಲೇ ಇಡೀ ದೇಶ ಅಚ್ಚರಿಪಡ್ತು. ಯಾಕೆ, ಯಾವ ಕಾರಣಕ್ಕೆ ಇಷ್ಟು ದೊಡ್ಡ ಗೌರವವನ್ನು ತಿರಸ್ಕರಿಸಿಬಿಟ್ರಲ್ಲ ಎಂಬ ಪ್ರಶ್ನೆಗಳು ಎಲ್ಲೆಡೆ ಕೇಳಿಬಂದವು. ಆದರೆ ಆ ನಿರ್ಧಾರದ ಹಿಂದೆ ಇದ್ದದ್ದು ಅಹಂಕಾರವಲ್ಲ, ಅದು ಒಬ್ಬ ಕಲಾವಿದೆಯ ನೋವು. ಅಂದು ಎಸ್ ಜಾನಕಿ ಅವರಿಗೆ ಅದಾಗಲೇ 5 ದಶಕಗಳಿಗೂ ಹೆಚ್ಚಿನ ಸಂಗೀತ ಸೇವೆ ಇತ್ತು. 1000ವಲ್ಲ, 10,000ವಲ್ಲ, 17,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದರು. ದಕ್ಷಿಣ ಭಾರತದ ಪ್ರತಿಯೊಂದು ಮನೆಯಲ್ಲೂ ಅವರ ಧ್ವನಿ ಕೇಳಿಬರ್ತಿತ್ತು. ಅನೇಕ ತಲೆಮಾರುಗಳು ಅವರ ಹಾಡುಗಳನ್ನು ಕೇಳುತ್ತಾ ಬೆಳೆದಿದ್ವು. 4 ಬಾರಿ ರಾಷ್ಟ್ರೀಯ ಪ್ರಶಸ್ತಿ, ಅಸಂಖ್ಯಾತ ರಾಜ್ಯ ಪ್ರಶಸ್ತಿಗಳು, ಅಭಿಮಾನಿಗಳ ಪ್ರೀತಿ, ಸಂಗೀತಗಾರರ ಗೌರವ ಎಲ್ಲವೂ ಅವರ ಬಳಿ ಇತ್ತು. ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಸಲ್ಲಬೇಕಾದ ಗೌರವ ತುಂಬ ತಡವಾಗಿ ಸಿಕ್ಕಿತ್ತು ಎಂಬ ಭಾವನೆ ಅವರಲ್ಲಿತ್ತು. 2013ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಘೋಷಿಸಿಬಿಡ್ತು. ಆದರೆ ಜಾನಕಿ ಅವರು ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಗೌರವಕ್ಕೆ ನಾನು ಕೃತಜ್ಞಳಾಗಿದ್ದೇನೆ, ಆದರೆ ಇದು ನನಗೆ ಬಹಳ ತಡವಾಗಿ ಬಂದಿದೆ ಎಂಬ ಅರ್ಥದ ಮಾತುಗಳನ್ನು ಅವರು ಹೇಳ್ತಾರೆ. ಅವರ ಅಭಿಪ್ರಾಯ ಅಂದರೆ ದಕ್ಷಿಣ ಭಾರತದ ಅನೇಕ ಕಲಾವಿದರ ಕೊಡುಗೆಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಸರಿಯಾದ ಸಮಯದಲ್ಲಿ ಗುರುತಿಸಲಾಗ್ತಿಲ್ಲ ಎಂಬುದು. ಈ ಹೇಳಿಕೆ ದೇಶದಾದ್ಯಂತ ದೊಡ್ಡ ಚರ್ಚೆಗೂ ಕಾರಣವಾಯಿತು. ಕೆಲವರು ಅವರ ನಿರ್ಧಾರಗಳನ್ನು ಬೆಂಬಲಿಸಿದರೆ ಇನ್ನು ಕೆಲವರು ವಿರೋಧಿಸಿದರು. ಆದರೆ ಜಾನಕಿ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಅವರಿಗೆ ಪ್ರಶಸ್ತಿಗಿಂತ ಅಭಿಮಾನಿಗಳ ಪ್ರೀತಿಯೇ ದೊಡ್ಡದು ಎನ್ನುವುದು ಸ್ಪಷ್ಟವಾಗಿತ್ತು. ಎಸ್ ಜಾನಕಿ ಅವರ ಗಾಯನ ಪ್ರತಿಭೆಗೆ 4 ಬಾರಿ ಅತ್ಯುನ್ನತ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ವೇದಿಕೆಯ ಮೇಲೆ ಸಾವಿರಾರು ಜನರ ಚಪ್ಪಾಳೆ. ಆದರೆ ವೇದಿಕೆಯ ಹಿಂದಿನ ಜೀವನ ತುಂಬ ಸರಳವಾಗಿತ್ತು. ಎಸ್ ಜಾನಕಿ ಅವರು ತಮ್ಮ ಕುಟುಂಬಕ್ಕೆ ಸದಾಕಾಲ ಹೆಚ್ಚಿನ ಮಹತ್ವವನ್ನು ನೀಡ್ತಿದ್ರು. ಅವರು ತಮ್ಮ ಪತಿ ರಾಮಪ್ರಸಾದ್ ಅವರೊಂದಿಗೆ ಸರಳ ಜೀವನವನ್ನು ನಡೆಸಿದ್ರು. ಅವರಿಗೆ ಒಬ್ಬ ಪುತ್ರನಿದ್ದಾನೆ. ಚಿತ್ರರಂಗದ ಮಿಂಚು ಗಿಮ್ಮತ್ತಿನ ನಡುವೆ ಬದುಕಿದ್ದರೂ ವೈಯಕ್ತಿಕ ಜೀವನದಲ್ಲಿ ಅವರು ಅತ್ಯಂತ ಸರಳ ವ್ಯಕ್ತಿಯಾಗಿಯೇ ಉಳಿದ್ರು. ಅವರಿಗೆ ಅತಿಯಾದ ಪ್ರಚಾರ ಇಷ್ಟವಿರಲಿಲ್ಲ. ಅಭಿಮಾನಿಗಳ ಮುಂದೆ ಕಾಣಿಸಿಕೊಳ್ಳುವುದಕ್ಕಿಂತ ಸ್ಟುಡಿಯೋದಲ್ಲಿ ಹಾಡುವುದೇ ಹೆಚ್ಚು ಇಷ್ಟ. ಅದಕ್ಕಾಗಿಯೇ ಅವರ ಬಗ್ಗೆ ವಿವಾದಗಳು ಕಡಿಮೆ. 2010ರ ದಶಕದಲ್ಲಿ ಒಂದು ದಿನ ಅಭಿಮಾನಿಗಳಿಗೆ ಆಘಾತಕಾರಿ ಸುದ್ದಿ ಕೇಳಿಸ್ತು. ಎಸ್ ಜಾನಕಿ ಅವರು ಗಾಯನ ಕ್ಷೇತ್ರದಿಂದ ನಿವೃತ್ತಿಯಾಗಲು ನಿರ್ಧರಿಸಿದ್ರು ಅನ್ನೋದು. ಸಾವಿರಾರು ಅಭಿಮಾನಿಗಳು ನಿರಾಶರಾದರು. ಆದರೆ ಜಾನಕಿ ಅವರ ನಿರ್ಧಾರ ದೃಢವಾಗಿತ್ತು. ಅವರು ತಮ್ಮ ಗಾಯನ ಪಯಣವನ್ನು ಗೌರವಯುತವಾಗಿ ಮುಗಿಸಲು ಬಯಸಿದರು. ಅನೇಕ ಕಲಾವಿದರು ತಮ್ಮ ಜನಪ್ರಿಯತೆ ಕಡಿಮೆಯಾದ ನಂತರ ನಿವೃತ್ತಿಯಾಗ್ತಾರೆ. ಆದರೆ ಜಾನಕಿಯವರು ಇನ್ನೂ ಜನರ ಹೃದಯಗಳಲ್ಲಿ ಅಗ್ರಸ್ಥಾನದಲ್ಲಿದ್ದಾಗಲೇ ಹಿಂದೆ ಸರಿಯಲು ತೀರ್ಮಾನಿಸ್ತಾರೆ. ಹೀಗೆ ಪ್ರಶಸ್ತಿಗಳು ಕಾಲದೊತ್ತಿಗೆ ಮರೆಯಾಗಬಹುದು, ದಾಖಲೆಗಳು ಮುರಿಯಬಹುದು, ಆದರೆ ಜನರ ಹೃದಯದಲ್ಲಿ ಸ್ಥಾನ ಪಡೆದ ಧ್ವನಿ ಎಂದಿಗೂ ಸಾಯೋದಿಲ್ಲ. ಅದಕ್ಕಾಗಿಯೇ ಎಸ್ ಜಾನಕಿ ಕೇವಲ ಗಾಯಕಿಯಲ್ಲ, ಅವರು ಭಾರತೀಯ ಸಂಗೀತದ ಜೀವಂತ ಇತಿಹಾಸ. ಇವಿಷ್ಟು ಗಾನ ಕೋಗಿಲೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.